ಟೌನ್ಶಿಪ್ ದಂಗಲ್ ಹೋರಾಟಕ್ಕೆ ದೋಸ್ತಿ ಎಂಟ್ರಿ, ಭೂ ಸ್ವಾಧೀನಕ್ಕೆ ಸಿದ್ಧತೆ ಹೇಗಿದೆ? ಇಂದು ಬೈರಮಂಗಲ ಚಲೋ, ಜೀವ ಬಿಟ್ರು ಜಮೀನು ಬಿಡಲ್ಲ, ಭೂಮಿಗಾಗಿ ಅನ್ನದಾತರ ಕಿಚ್ಚು. ಇದು ಬಿಡದಿ ಬಡಿದಾಟದ ಸ್ಟೋರಿ. ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳಾಗಲಿ ನಾವೇ ಆಗಲಿ ಯಾವುದೇ ಕಾರಣಕ್ಕೂ ಒಂದು ನಿಮಿಷ ಭೂಮಿ ಕೊಡಲ್ಲ. ಯಾವ ITBTಗೆ ಕಮ್ಮಿ ಇಲ್ಲ. ನಾವು ಎಷ್ಟು ಜನ ಬಂದರೂ ಬೇಕಾದ್ರೆ ನಾವೇ ಸಾಕ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಾವು ಬಿಟ್ಕೊಡಲ್ಲ. ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು. ನನ್ನ ಕನಸಿನ ಕೂಸು ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ. ಬಿಡದಿ ಟೌನ್ಶಿಪ್ಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಜೆಡಿಎಸ್ ಪಾದಯಾತ್ರೆಗೆ ಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಸದ್ಯಕ್ಕೆ ಉತ್ತರ ನೀಡಲ್ಲ ಅಂತಾನೆ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಅದ್ ನಾನ್ ಮಾಡಿರುವಂತ ಟೌನ್ಶಿಪ್ ಅಲ್ಲ, ಹಿಂದೆ ಕುಮಾರಸ್ವಾಮಿ ಅವರು ಮಾಡಿದಂತ ಯೋಜನೆ. ರಾಜಕಾರಣ ಮಾಡ್ತಾ ಇದ್ದಾರೆ, ಮಾಡ್ಲಿ, ಸದ್ಯಕ್ಕೆ ನಾನು ಈ ಬಗ್ಗೆ ಉತ್ತರ ಕೊಡೋದಿಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಿಡದಿ ಇಂಡಸ್ಟ್ರಿ ಟೌನ್ಶಿಪ್ ಯಾರು ಮಾಡಿದ್ದು, ಆ ಜಮೀನ್ ರೈತರದ್ದು ಹೋಗಿಲ್ವಾ ಅಂತೆಲ್ಲ ಡಿಕೆ ಶಿವಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೇ ವಿಷಯವಾಗಿ ಜೆಡಿಎಸ್ ಅವರು ಪ್ರತಿಕ್ರಿಯೆ ಕೊಡ್ತಾ ಇರೋದು, ಈ ಹಿಂದೆ ನಾವು ಮಾಡಿದಾಗ ಅದು ರೈತರಿಗೆ ಅನುಕೂಲ ಆಗೋ ತರದಲ್ಲಿ ಯೋಜನೆ ಇತ್ತು, ಆದ್ರೆ ಈಗ ಅದು ಮಾಫಿಯಾ ಮಾಡಕ್ ಹೊರಟಿದ್ದಾರೆ, ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ ಹೊರಟಿದ್ದಾರೆ ಅಂತ ಆರೋಪಗಳನ್ನ ಮಾಡಿ ಇದಕ್ಕೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾರೆ. ತೆಲಂಗಾಣದಲ್ಲಿ 40,000 ಎಕರೆಗೆ ಹೊಸ ಟೌನ್ ಮಾಡ್ತಾರೆ. ಇದು ನಾನು ಮಾಡಿದ್ದಂಥ ಟೌನ್ಶಿಪ್ ಅಲ್ಲ. ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂಥ ಟೌನ್ಶಿಪ್. ಹಿಂದೆ BJP ಗೌರ್ಮೆಂಟಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಕೊಟ್ಟರಲ್ಲ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನು ರೈತರು ಹೋಗಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ರಾಜಕಾರಣ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತ ಮಹಿಳೆಯರು ಇವತ್ತು ಬೈರಮಂಗಲ ಚಲೋ ಹಮ್ಮಿಕೊಂಡಿದ್ದಾರೆ. ತಿಮ್ಮೇಗೌಡನ ದೊಡ್ಡಿಯಿಂದ ಪ್ರತಿಭಟನಾ ರ್ಯಾಲಿಯಲ್ಲಿ ಮಹಿಳೆಯರು ಹೊರಟಿದ್ದಾರೆ. ನೂರಾರು ರೈತ ಮಹಿಳೆಯರು ಪ್ರತಿಭಟನೆಗಿಳಿದಿದ್ದಾರೆ. ಅಧಿಸೂಚನೆ ಪತ್ರಕ್ಕೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರದ ಅಧಿಸೂಚನೆಯಂತೆ ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತೇಳಿ ರೈತ ಮಹಿಳೆಯರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಈಗ ಆಲ್ರೆಡಿ ಬೈರಮಂಗಲ ತಲುಪಿದೆ. ರೈತ ಮಹಿಳೆಯರ ಪ್ರತಿಭಟನಾ ರ್ಯಾಲಿ ಅನ್ನೋ ಮಾಹಿತಿ ಇದೆ. ಬೈರಮಂಗಲದ ರೈತರ ಧರಣಿ ಸ್ಥಳಕ್ಕೆ ಬಂದಿದ್ದಾರೆ. ಇದೀಗ ರೈತ ಮಹಿಳೆಯರಿಂದ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ನಾವು ಕೊಡೋದಿಲ್ಲ, ನಮ್ಮ ಜೀವ ಹೋದ್ರೂ ಸರಿ ನಾವು ನಮ್ಮ ಜಮೀನನ್ನ ಅಥವಾ ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತೇಳಿ ಈ ಟೌನ್ಶಿಪ್ಗೆ ಮಹಿಳೆಯರು ಕೂಡ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿ ಇವತ್ತು ಬೈರಮಂಗಲ ಚಲೋ ಹಮ್ಮಿಕೊಂಡಿದ್ರು. ಅದರಂತೆ ಈಗ ಸಮಾವೇಶ ನಡೆಯುವಂತ ಜಾಗಕ್ಕೆ ಬಂದಿದ್ದಾರೆ. ಬೈರಮಂಗಲಕ್ಕೆ ಈ ಪ್ರತಿಭಟನಾ ರ್ಯಾಲಿ ತಲುಪಿದೆ. ಅಧಿಸೂಚನೆ ಪತ್ರಕ್ಕೆ ಬೆಂಕಿಯನ್ನ ಹಚ್ಚಿ ರೈತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ದೋಸ್ತಿ ನಾಯಕರು ಕೂಡ ರೈತರ ಪರವಾಗಿ ದನಿಗೂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರದ ಯೋಜನೆ ಜಾರಿಗೆ ಬರೋದಕ್ಕೆ ನಾವು ಬಿಡೋದಿಲ್ಲ, ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ಕಡೆ ಜೆಡಿಎಸ್ ಅಂತೂ ನಾನಾ ಆಯಾಮಗಳಲ್ಲಿ ಹೋರಾಟಕ್ಕಿಳಿದಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರದಿಂದಲೇ ಬ್ರೇಕ್ ಹಾಕಿಸುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಾ ಇದ್ರೆ, ಇನ್ನೊಂದ್ ಕಡೆ ಪಾದಯಾತ್ರೆಗೆ ನಿಖಿಲ್ ಮುಂದಾಗಿದ್ದಾರೆ. ಇನ್ನೊಂದ್ ಕಡೆ ಕಾನೂನು ರೀತಿಯಲ್ಲಿ ಇದಕ್ಕೆ ಹೆಂಗ್ ಬ್ರೇಕ್ ಹಾಕಿಸಬೇಕು ಅಂತ ದೇವೇಗೌಡರು ಕೂಡ ಚರ್ಚೆಯಲ್ಲಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಯೋಜನೆ ವಿರೋಧಿಸಿ ಪ್ರಧಾನಿ ಮೋದಿಗೆ ದೂರನ್ನ ಕೊಡೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಒಂದ್ ಕಡೆ ಕೇಂದ್ರದಿಂದ ಬ್ರೇಕ್ ಹಾಕಿಸೋದಕ್ಕೂ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೊಂದ್ ಕಡೆ ಬಿಜೆಪಿ ಕೂಡ ಈಗ ರೈತರ ಪರವಾಗಿ ನಿಂತಿದೆ. ನೇರವಾಗಿ ಪ್ರಧಾನಿಗೆ ದೂರನ್ನ ಕೊಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ದೆಹಲಿಯ ಜಂತರ್ ಮಂತರ್ನಲ್ಲೂ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅಂದ್ರೆ ಪ್ರಧಾನಿಗೆ ಮನವಿ ಕೊಟ್ಟು ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡೋದು, ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಬೇಕು ಅಂತೇಳಿ ದೆಹಲಿ ಮಟ್ಟದಲ್ಲಿ ಆಗ್ರಹ ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ರಾಮನಗರದಲ್ಲಿ ಬಿಜೆಪಿ ಮುಖಂಡ ಪ್ರಸಾದ್ ಗೌಡ ಸುದ್ದಿಗೋಷ್ಠಿ ನಡೆಸಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕ ಬೈರಮಂಗಲ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಾಣ ಬೇಕಾರ್ ಕೊಡ್ತೀವಿ, ನಾವು ಭೂಮಿಯನ್ನ ಕೊಡೋಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಕೋಲಾರದಲ್ಲಿ ಚಿನ್ನ ಸಿಕ್ಬೋದು, ಚಿನ್ನದ ಗಣಿ ಇರ್ಬೋದು. ಕೋಲಾರದಲ್ಲಿ ನಾವು ಭೂಮಿ ಮೇಲೆ ಚಿನ್ನ ಬೆಳಿತೀವಿ, ಚಿನ್ನ ತಗೊಳ್ಳೋ ದುಡ್ಡು ಮಾಡ್ಕೋತೀವಿ ನಾವು. ಅಷ್ಟು ಕಷ್ಟಪಟ್ಟು ಗೇಯ್ತಾರೆ ನಮ್ಮ ರೈತರು.
ನಾವು ಯಾತಕ್ಕೆ ಮಾರ್ಕೊಳ್ಳ? ನೀವು ಅವನು 10 ಕೋಟಿ ಕೊಟ್ಟರು ನಾವು ಕೊಡಲ್ಲ ಜಮೀನು. ಇವತ್ತು ಸಿಚುವೇಶನ್ ನೋಡ್ರೆ ಬಡವ್ರ ಮಕ್ಕಳಾಗಿ ಹುಟ್ಟೋ ಬದಲು ಸಾವುಕಾರ ಮನೆ ನಾಯಾಗಿ ಹುಟ್ಟಿದ್ರೆ ಇವತ್ತು ನೆಮ್ಮದಿಯಾಗಿರೋ ಅನಿಸ್ತದೆ. ಯಾಕೆ ನಂದು ಒಂದು ಕುಣೆ ಜಮೀನಿಲ್ಲ, ಅಕ್ವೈರ್ ಮಾಡ್ಕೊಂಡ್ರೆ ಜಮೀನವ್ರಿಗೆ ದುಡ್ಡು ಹೋಯ್ತದೆ, ನಮ್ಗೇನು ಬರ್ತದೆ ಸರ್? ಈಗ ಪಾರ್ಟ್ ಟೈಮ್ ಜಾಬ್ ಆಗಿ ಸ್ಕೂಲ್ ಬಸ್ ಹೋಗ್ತಾಯಿದ್ದೀನಿ, ಹೆಂಗೋ ಸಂಸಾರ ಸಾಕ್ತಿದ್ದೀವಿ, ಹಸ್ಗಳು ಸಾಕೊಂಡಿದ್ದೀನಿ, ಒಂದು ಕುಂಟೆ ಜಮೀನು ಇರಲ್ಲ, ನಮ್ಗೇನು ಬರುತ್ತೆ? ಅಲ್ಲ ಈ ಅಲ್ಲೆಲ್ಲ ಹಸಿರು ಉಳಿಸಿ ಅಂತ ಬೇಡ, ಸ್ಕೂಲ್ಗಳಲ್ಲೇ ತಗೊಳ್ಳಿ. ಇಲ್ಲಿ ಸ್ವಲ್ಪ ಜನ 20% ಇದಾರಲ್ಲ, ಅವರು ಅಷ್ಟೇ ಸ್ಕೂಲ್ಗಳಲ್ಲಿ ಬೋರ್ಡ್ ಹಾಕ್ತಾರೆ, ಹಸಿರನ್ನು ಉಳಿಸಿ ಕಾಡನ್ನು ಬೆಳೆಸಿ ಅಂತ. ಏನ್ ಬೆಳೆಸ್ತಾ ಇದ್ದಾರೆ? ಇನ್ನು ಬಿಡದಿ ಟೌನ್ಶಿಪ್ ವಿಷಯದ ಬಗ್ಗೆ ಕಾಂಗ್ರೆಸ್ ನಾಯಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗೃಹ ಸಚಿವರು ಏನ್ ಹೇಳಿದ್ದಾರೆ ಪ್ರಿಯಾಂಕರ್ಗೆ ಕೇಳೋಣ. ಮತ್ತು ಫಸ್ಟ್ ಅಂದರೆ JDS ಅವ್ರದ್ದು ಕೈ ಬಿಟ್ಬಿಡ್ಲಿ, ಅವರೇ ತಾನೇ ಸೃಷ್ಟಿ ಮಾಡಿದ್ದು. ಬಿಡದಿ ಟೌನ್ಶಿಪ್ಪು ಯಾರ ಕಾಲದಲ್ರಿ? ಸ್ವಲ್ಪ ದಾಖಲೆಗಳನ್ನು ನೋಡಿಬಿಡಿ. ಯಾರ್ದಿದ್ದು ಬ್ರೈನ್ ಚೈಲ್ಡು? ಯಾರು ಇದನ್ನ ಆಗಬೇಕು ಅಂತ ಬಯಸಿದ್ದು? ಆಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲ. ಈಗ ಚನ್ನರಾಯಪಟ್ಟಣ ವಿಷಯ ತಗೊಳ್ಳಿ, ನಮ್ಮ ದೇವನಹಳ್ಳಿನಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದ್ವಿ. ಯಾರಿಗೆ ಇಷ್ಟ ಆಯಿತು ಅವ್ರು ಕೊಡ್ಬೋದಾಗಿತ್ತು. ಇವಾಗ ಆಲ್ಮೋಸ್ಟ್ ಬಹುತೇಕ ಜನ ಬಂದಿದ್ದಾರೆ. ಯಾರು ಕೂಡ ರೈತರ ಜಮೀನನ್ನು ಕಸ್ಕೊಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಬಿಡ್ತಾರೆ. ಏನೇ ಇದ್ರು ಕಾನೂನು ಮೀರಿ ನಾವು ಮಾಡೋಕ್ಕಾಗಲ್ಲ. ಆಸ್ ಅ ಗೌರ್ಮೆಂಟ್ ಕೆನ್ ಐ ಡೂ ಎನಿಥಿಂಗ್? ಇದೇನು ಚೈನಾನಾ? ನಮಗೆ ಯಾವುದೋ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಬುಲ್ಡೋಸರ್ ತೋರಿಸ್ಕೊಂಡು ಹೋಗೋದು?